ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿಲ್ಲಿ ಬಂದು ಚಿಕನ್ ಪೆಪ್ಪರ್ ಫ್ರೈ ಮಾಡ್ತಾಯಿದ್ದೀನಿ. ಚಿಕನ್ ಪೆಪ್ಪರ್ ಫ್ರೈ ಮತ್ತು ವಿತ್ ಎಗ್ ಮಿಕ್ಸ್ ಮಾಡಿ ನಾನು ಚಿಕನ್ ಪೆಪ್ಪರ್ ಫ್ರೈ ಮಾಡ್ತಾಯಿದ್ದೀನಿ. ಬನ್ನಿ, ಇಲ್ಲಿ 1 ಕೆ ಜಿ ಚಿಕನ್ಗೆ ನಾನು ಇಲ್ಲಿ 1 ಗೆಡ್ಡೆ ದಪ್ಪ ಈರುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಮತ್ತು 3 ಮೊಟ್ಟೆ ತೊಗೊಂಡಿದ್ದೀನಿ ಮತ್ತು ಕಾಳುಮೆಣಸು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು. ಬನ್ನಿ, ಇಲ್ಲಿ ನಾನು 1 ಕೆ ಜಿ ಚಿಕನ್ ತೊಗೊಂಡಿಟ್ಟಿದ್ದೀನಿ. 1 ಕೆ ಜಿ ಚಿಕನ್ನ ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಬೇಕು. ಅತಿ ದಪ್ಪ ಪೀಸ್ ಆದರೆ ನಾವು ನೀರೆಲ್ಲ ಜಾಸ್ತಿ ಹಾಕಲ್ಲ ಅಲ್ವಾ, ಅದರಿಂದ ಅದು ಬೇಯೋದು ಲೇಟ್ ಆಗುತ್ತೆ. ಬನ್ನಿ, ಇವಾಗ ಒಗ್ಗರಣೆಗೆ ಒಂದು 4-5 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಆಯಿಲ್ ಹಾಕೊಂಡೋದ ತಕ್ಷಣ ನೀವು ಜಜ್ಜಿಟ್ಕೊಂಡಿದ್ದೀರಲ್ಲ ಬೆಳ್ಳುಳ್ಳಿ, ನೀವು ಜಜ್ಜಾರು ತೊಗೋಬೋದು, ಇಲ್ಲ ಅಂತಂದರೆ ಬುಡ್ಸಿಟ್ಕೊತೀನಿ ಅಂತಂದರೆ ಬುಡ್ಸ್ಬಿಟ್ಟಾದರೂ ಹಾಕ್ಕೋಬೋದು. ನಾನಿಲ್ಲಿ ಜಜ್ಜಿ ಹಾಕ್ಕೊಂಡು ನಾನಿಲ್ಲಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡಿ, ಆನಂತರ ನಾನು ಈರುಳ್ಳಿನ ಹಾಕ್ಕೊತೀನಿ. ಈರುಳ್ಳಿನಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂದು 2-3 ನಿಮಿಷ ಒಂದು ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಹಾಕಿದ ತಕ್ಷಣವೇ ನೀವು ಚಿಕನ್ ಹಾಕೋಕೆ ಹೋಗಬಾರ್ದು. ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಆನಂತರ ಚಿಕನ್ ಹಾಕ್ಕೋಬೋದು. ಬನ್ನಿ, ಇವಾಗ ನಾನು ಏನು 1 ಕೆ ಜಿ ತೆಗೆದಿಟ್ಕೊಂಡಿದ್ದೆ ಅದು ಚಿಕನ್ನ ನಾನು ಇವಾಗ ಮಿಕ್ಸ್ ಮಾಡೋಣ. ಇವಾಗ ಹಾಗೆ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು, ಆನಂತರ ಒಂದು ಸ್ವಲ್ಪ ಅರಿಶಿನದ ಪುಡಿ ಮತ್ತು ಚಿಕನ್ಗೆ ನಾನು ಆವಾಗಲೇ ಅರಿಶಿನದ ಪುಡಿ ತೋರಿಸಿಲ್ಲ. ಅರಿಶಿನದ ಪುಡಿ ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು. ಚಿಕನ್ ಮಾಡ್ತೀವಿ ಅಂತ ಅಂದಮೇಲೆ ಅರಿಶಿನದ ಪುಡಿ ಹಾಕ್ಕೊಳ್ಳೇಬೇಕಲ್ವ, ಹಾಗೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ಳಿ ಮತ್ತು ಉಪ್ಪು ನಿಮ್ಗೆ ಎಷ್ಟು ಬೇಕಷ್ಟು. ನಾವಿಲ್ಲಿ ಬೇರೆ ಏನು ಗ್ರೇವಿ ಇಲ್ಲದೇ ಇರೋ ಕಾರಣವಾಗಿ ನಮಗೆ ಆ ಚಿಕನ್ಗೆ ಏನು ಬೇಕಾಗುತ್ತೋ ಅಷ್ಟೇ ಮಾತ್ರ ಅಳತೆಗೆ ಉಪ್ಪು ಹಾಕ್ಕೊಳ್ಳಿ. ಆನಂತರ ಬೇಕಾದರೆ ನೀವು ಬೇಕು ಅಂದರೆ ಹಾಕ್ಕೋಬೋದು, ಏನೂ ತೊಂದರೆ ಆಗೋಲ್ಲ. ಸ್ವಲ್ಪ ಉಪ್ಪು ಕಡಿಮೆಗೆ ಹಾಕ್ಕೊಳ್ಳಿ. ಉಪ್ಪೆಲ್ಲ ಹಾಕ್ಕೊಂಡಾದ್ಮೇಲೆ ಅರಿಶಿನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ. ಹಾಗೆ ನಾನು ಇದು ರೋಸ್ಟ್ ಆಯ್ತಿರಲಿ, ಇದು ಚೆನ್ನಾಗಿ ಫ್ರೈ ಮಾಡಿ ರೋಸ್ಟ್ ಆಗುವಷ್ಟರಲ್ಲಿ ನಾನು ಒಂದು ಮನೆ ಮದ್ದು ಹೇಳ್ಕೊಡ್ತೀನಿ. ಇವಾಗ ನಾನು ಏನಪ್ಪ ಮನೆ ಮದ್ದು ಅಂತ ಅಂದರೆ, ಇವಾಗ 20 ವರ್ಷ ತುಂಬಿತು ಅಂತಂದರೆ 70 ವರ್ಷದವರೆಗೂ, 20ರಿಂದ 70 ಆಗಿರ್ಬೋದು, 100 ವರ್ಷ ಆಗಿರ್ಬೋದು, ಅಲ್ಲಿವರೆಗೂ ಮಂಡಿ ನೋವು ಅನ್ನೋ ಸಮಸ್ಯೆ ಎಲ್ಲರಲ್ಲೂ ಕಾಡ್ತಿದೆ. ಅದಕ್ಕೆ ನಾನು ಈ ಮಂಡಿ ನೋವಿಗೆ ಒಂದು ಚಿಕ್ಕ ಮನೆ ಮದ್ದು ಹೇಳ್ಕೊಡ್ತೀನಿ. ಎಲ್ಲರಿಗೂ ಒಂದು ಸಣ್ಣ ಹೆಲ್ಪ್ ಆದರೆ ನನ್ನಿಂದ, ಯಾಕಂದರೆ ನಾನು ಮಾಡಿ ಅದನ್ನು ನೋಡಿರೋದ್ರಿಂದ ಮಾತ್ರ ನಾನು ಹೇಳ್ತಾಯಿದ್ದೀನಿ. ಬೇರೆ ಎಲ್ಲೂ ನಾನು ನೋಡಿಲ್ಲ ಅದನ್ನು, ಯಾಕಂದರೆ ನಾನೇ ಅದನ್ನು ಅನುಭವಿಸಿದ್ದೀನಿ. ಅದನ್ನು ಮಂಡಿ ನೋವಿಗೆ ಅದನ್ನು ನಾನು ಯೂಸ್ ಮಾಡಿದ್ದೀನಿ. ಅದಕ್ಕೆ ನಾನು ಈ ಟಿಪ್ಸ್ನ ಕೊಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಈ ಹರಳೆಣ್ಣೆ ಅಂತೀವಿ ನೋಡಿ, ಹರಳೆಣ್ಣೆ, ಕೈ ಎಣ್ಣೆ, ಈ ಥರ ಎಲ್ಲಾದರೂ ಅನ್ಬೋದು, ನೀವು ಏನಂತೀರೋ ಗೊತ್ತಿಲ್ಲ. ಹರಳೆಣ್ಣೆನ ಏನು ಮಾಡಬೇಕು ಅಂತಂದರೆ, ಸ್ವಲ್ಪ ಬಿಸಿ ಮಾಡಿಕೊಂಡು ಡೈಲಿ ಒಂದು 3 ಟೈಮು ಮಂಡಿಗೆ ಹಚ್ಕೋತಾ ಬರಬೇಕು. ನಿಮಗೆ ಜಾಯಿಂಟ್ ಪೇನ್ ಇದ್ದರೆ, ಜಾಯಿಂಟ್ ಪೇನ್ ಇರುತ್ತವೆ ಎಲ್ಲ ಕಡೆನೂ ಹಚ್ಬೋದು, ಏನೂ ತೊಂದರೆ ಇಲ್ಲ. ಎಲ್ಲೆಲ್ಲಿದ್ದೆ ಜಾಯಿಂಟ್ ಪೇನು, ಆ ಜಾಯಿಂಟ್ ಪೇನ್ಗೆಲ್ಲ ನೀವು ಕೈ ಎಣ್ಣೆನ ಡೈಲಿ 3 ಟೈಮ್ ಅಪ್ಲೈ ಮಾಡಿದ್ರೆ ಎಷ್ಟೋ ಮಂಡಿ ನೋವು ಕಡಿಮೆ ಆಗುತ್ತೆ. ಯಾಕಂದರೆ ಇದು ನಾನೇ ಮಾಡಿರುವಂಥದ್ದಿದು, ಖುದ್ದು ನಾನೇ ಮಾಡಿರೋದ್ರಿಂದ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ಹೊಟ್ಟೆಗೆ ಅದನ್ನು ಒಂದು ಡೈಲಿ ಅಲ್ಲ, ಒಂದು ವಾರಕ್ಕೆ 2 ಟೈಮು ಒಂದೊಂದು ಸ್ಪೂನು, ವಾರಕ್ಕೆ 2 ಟೈಮು 1 ಸ್ಪೂನು ಆಯಿಲ್ನ ಅದನ್ನು ಹೊಟ್ಟೆಗೆ ಸೇವಿಸಿದ್ರೂ ಅದು ತುಂಬ ಒಳ್ಳೆಯದು. ಹೊಟ್ಟೆಲಿ ಏನೇ ಕಟ್ಟಿದ್ರೂ ಅದು ನೀಟಾಗಿ ಜಾರ್ಕೊಬಂದ್ಬಿಡುತ್ತೆ. ಸಲೀಸಾಗಿ ಬಾತ್ರೂಮ್ಗೆಲ್ಲ ನೀಟಾಗಿ ಹೋಗ್ಬೋದು. ನಾವು ಈ ಚಿಕನ್ ತಿಂದಾಗ, ಮಟನ್ ತಿಂದಾಗ, ಈ ನಾನ್ ವೆಜ್ ಏನೇ ತಿಂದಿರಲಿ, ಆವಾಗ ಸಡನ್ನಾಗಿ ನಾವು ಒಂದು ದಿವಸ ನೀಟಾಗಿ ಟಾಯ್ಲೆಟ್ಗೆ ಹೋಗೋದೇ ಇಲ್ಲ ಜನ. ಅದರಿಂದ ನಾನು ಇವಾಗ ಏನು ಹೇಳ್ತಿದ್ದೀನಿ ಅಂದರೆ, ಈ ಕೈ ಎಣ್ಣೆನ 1 ಸ್ಪೂನು ವಾರಕ್ಕೆ 2 ಟೈಮ್ ತಗೊಳ್ಳಿ ಸಾಕು. 2 ಟೈಮ್ ವಾರಕ್ಕೆ ತಗೊಂಡ್ರೆ ಒಂದೊಂದು ಸ್ಪೂನ್ ಅಷ್ಟೇ, ಜಾಸ್ತಿ ತಗೊಳ್ಳೋಕೆ ಹೋಗಬೇಡಿ. ನಿಮ್ಗೆ ಏನಾದರೂ ಅದು ಏನೂ ಆಗಿಲ್ಲ ಹೊಟ್ಟೆಲಿ ಅಂತಂದರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ತಗೊಳ್ಳಿ. ಕೈ ಎಣ್ಣೆ ಮತ್ತು ಹರಳೆಣ್ಣೆ, ನಾವು ಇಲ್ಲಿ ಕೈ ಎಣ್ಣೆ, ಹರಳೆಣ್ಣೆ ಅಂತ ಕರಿತೀವಿ, ನಿಮ್ಮ ಕಡೆ ಏನಂತ ಕರಿತೀರೋ ಗೊತ್ತಿಲ್ಲ. ಅದನ್ನು ತಗೊಂಡ್ರೆ ನೀವು ಏನೂ ತೊಂದರೆ ಆಗೋಲ್ಲ, ಅದೇನು ಸೈಡ್ ಎಫೆಕ್ಟ್ ಏನೂ ಆಗೋಲ್ಲ. ಅದು ತಗೊಂಡ್ರೆ ಒಳ್ಳೆಯದು. ನಾವು ಮಕ್ಳಿಗೂ, ಚಿಕ್ಕ ಮಕ್ಳಿಗೂ, ನಾವು ತೊಟ್ಲು ಮಕ್ಳಿಗತ್ತವಿಂದನೂ ನಾವು ಅದನ್ನು ಯೂಸ್ ಮಾಡ್ತೀವಿ. ನಾವು ಮಕ್ಕಳಿಗೆ ಮಸೆಣ್ಣೆ ಮಾಡಾಕ್ತೀವಿ. ನೀವು ಅಕಸ್ಮಾತ್ ನೀವು ಏನಾದರೂ ನಮಗೆ ಡೈರೆಕ್ಟಾಗಿ ಕೈ ಎಣ್ಣೆ ತಗೊಳ್ಳೋಕ್ಕೆ ಆಯ್ತಾ ಇಲ್ಲ ಅಂತಂದರೆ ಏನು ಮಾಡಿ ಅಂದರೆ, ಸ್ವಲ್ಪ ನಿಮ್ಮ ಹಸುವಿನ ಹಾಲೇ ಇರುತ್ತೆ ಮನೆಯಲ್ಲಿ, ಇಲ್ಲ ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ತೇಯ್ರಿ ಹಂಗೆ. ಅದನ್ನು ಸ್ವಲ್ಪ ಲೋಟಕ್ಕೆ ಹಾಕ್ಕೊಂಡು ನೀವು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಚೆನ್ನಾಗಿ, ಅದು ವೈಟ್ ಕಲರ್ ಬರುತ್ತೆ. ನೀವು ಅದಕ್ಕೆ ಸ್ವಲ್ಪ ಬೇಕಾದರೆ ಜೇನುತುಪ್ಪನೂ ಹಾಕ್ಕೊಳ್ಳಿ, ಒಳ್ಳೆಯದು. ಜೇನುತುಪ್ಪ ಇಲ್ಲ ಅಂತಂದರೆ ಸ್ವಲ್ಪ ಸಕ್ಕರೆನೋ ಬೆಲ್ಲನೋ ಹಾಕ್ಕೊಳ್ಳಿ. ನಿಮಗೆ ಡೈರೆಕ್ಟಾಗಿ ಅದು ಹರಳೆಣ್ಣೆ ಏನತ್ತೆ ಒಂದು ಸ್ವಲ್ಪ ಹೊಡಿತದೆ ಅದು, ಅದರಿಂದ ನೀವು ಡೈರೆಕ್ಟಾಗಿ ತಗೊಳ್ಳೋಕ್ಕಾಗಲ್ಲ.
ಹಾಗೆ ಬನ್ನಿ ಇಲ್ಲಿ ನಾನು ಇವಾಗ ಪೆಪ್ಪರ್ ಫ್ರೈ ಅದೆಲ್ಲ ಚೆನ್ನಾಗಿ ನೀರೆಲ್ಲ ಸುಂಡಿದೆ. ಇವಾಗ ಪೆಪ್ಪರ್ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಒಂದು 3 ಸ್ಪೂನ್ ಪೆಪ್ಪರ್ 3 ಟೇಬಲ್ ಸ್ಪೂನ್ ಪೆಪ್ಪರ್ ಹಾಕ್ಕೋತಾ ಇದ್ದೀನಿ ನಾನು. ನಿಮಗಿನ್ನೂ ಖಾರ ಬೇಕು ಅಂತಂತಂದರೆ ನೀವಿನ್ನೂ ಬಳಸ್ಕೋಬೋದು, ಏನೂ ತೊಂದರೆ ಇಲ್ಲ. ಪೆಪ್ಪರ್ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡಿ. ಹಾಗೆ ಬಂದು ಅದು ಹರಳೆಣ್ಣೆ ಕುಡಿದ್ರೆ ತಪ್ಪೇನಿಲ್ಲ, ಕುಡೀರಿ. ಅದನ್ನು ಮಕ್ಳಿಗೂ ಕುಡಿಸ್ಬೋದು, ಒಳ್ಳೆಯದು. ಮಕ್ಕಳು ಏನಾದರೂ ಟಾಯ್ಲೆಟ್ಗೆ ಹೋಗ್ತಾ ಇಲ್ಲ, ತುಂಬ ಮಕ್ಕಳು ಹೊಟ್ಟೆ ನೋವು ಅಂತ ಪೇಯ್ನ್ ಪಡ್ತಾಯಿದ್ದಾರೆ ಅಂತಂದರೆ ನೀವು ಯಾರು ಏನು ತಪ್ಪು ತಿಳ್ಕೊಬೇಡಿ. ಮಕ್ಳಿಗೆ ಹಾಕಿದ ತಕ್ಷಣವೇ ಒಂದು ಹಾಫ್ ಆನ್ ಅವರಲ್ಲಿ ಚೆನ್ನಾಗಿ ಹೊಟ್ಟೆಲಿ ಏನು ಕಟ್ಟಿದೆ ಅದೆಲ್ಲ ಬೇದಿಯಾಗಿ ಮಕ್ಳಿಗೆ ಈಚೆಗೆ ಬಂದ್ಬಿಡುತ್ತೆ. ಮಕ್ಳಿಗೂ ಅಷ್ಟೇ, ಮಕ್ಳಿಗೆ ಡೈರೆಕ್ಟಾಗಿ ಕೈ ಎಣ್ಣೆ ಕುಡ್ಸೋಕೆ ಹೋಗಬೇಡಿ. ಅದ್ರ ಜೊತೆಗೆ ಅವರು ಕುಡಿಯಲ್ಲ ಅಂತಂತಂದರೆ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೇ ಒಳ್ಳೆಯದು. ಇಲ್ಲಾಂದರೆ ಇದು ಹನಿ ಹಾಕಲಿ, ಜೇನುತುಪ್ಪ ಹಾಕ್ಕೊಳ್ಳಿ. ಒಂದು ಚಿಟಿಕೆ ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡು ಮಕ್ಕಳಿಗೆ ಚೆನ್ನಾಗಿ ತೇದ್ಬಿಟ್ಟು ಅದನ್ನು ನಾವು ಮಸೆಣ್ಣೆ ಅಂತ ಹೇಳ್ತೀವಿ, ಮಸೆಣ್ಣೆ ಥರ ಮಾಡಿ ಅದನ್ನು ಮಕ್ಳಿಗೆ ಕೊಡಿಸಿದ್ರೆ ಮಕ್ಳಿಗೆ ಹೊಟ್ಟೆಲ್ಲ ಚೆನ್ನಾಗಿ ಜಾರು ಬಂದ್ಬಿಡುತ್ತೆ. ಹಾಫ್ ಆನ್ ಅವರಲ್ಲಿ ಅವರು ಬಾತ್ರೂಮ್ಗೆ ಹೋಗಿಲ್ಲ ಅಂದರೂ ಹಾಫ್ ಆನ್ ಅವರಲ್ಲಿ ಬಾತ್ರೂಮ್ಗೆ ಹೋಗ್ಬಿಡ್ತಾರೆ ಮಕ್ಕಳು. ದೊಡ್ಡವರು ಅಷ್ಟೇ, ದೊಡ್ಡವ್ರಿಗೆ 1 ಸ್ಪೂನೆಲ್ಲ ಸಾಲಲ್ಲ. ಆದರೆ ನೀವೇನಾದರೂ ಪ್ರಾಬ್ಲಮ್ ಆಗುತ್ತೆ ಅಂದರೆ 1 ಸ್ಪೂನ್ ತೊಗೊಳ್ಳಿ. ಇಲ್ಲ ನಮಗೇನು ತೊಂದರೆ ಇಲ್ಲ ತೊಗೋತೀವಿ ಅಂತಂದರೆ ನೀವು ಒಂದು 4 ಸ್ಪೂನಷ್ಟು ತೊಗೋಬೋದು, ಒಳ್ಳೆಯದೇ, ಅದು ಏನೂ ತೊಂದರೆ ಆಗೋಲ್ಲ. ಬನ್ನಿ ಇವಾಗ ನಾನು ಎಗ್ ಏನು ಹೊಡೆದಿಟ್ಕೊಂಡಿದ್ದೆ 3 ಎಗ್ ತೊಗೊಂಡಿದ್ದೀನಿ. ಆ 3 ಎಗ್ಗನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಉರಿ ಕೊಟ್ಕೊಂಡ್ರೆ ಅದು ಎಗ್ ತಳ ಇಟ್ಬಿಡುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡಿ ಅದನ್ನು. ಎಗ್ಗು ನಾವು ಏನು ಹಾಕ್ತೀವಿ ಅದೆಲ್ಲ ನೀರೆಲ್ಲ ಚೆನ್ನಾಗಿ ಸುಂಡಿದ ಮೇಲೆ ಮಾತ್ರ ನೀವು ಎಗ್ಗನ್ನ ಹಾಕಬೇಕು. ಆ ನೀರೆಲ್ಲ ಇನ್ನೂ ಇದೆ ಅಂತ ಅನ್ನುವಾಗ ನೀರು ಹಾಕಬೇಡಿ. ನೀವು ಏನು ಮಾಡಿ ಅಂತಂದರೆ ನೀವು ಇನ್ನೂ ಬೇಯಬೇಕು ಅಂತ ಅನಿಸಿದ್ರೆ ಮಧ್ಯದಲ್ಲಿ ನೀವು ಎಗ್ ಹಾಕೋಕ್ಕೆ ಮುಂಚೆನೇ ಒಂದು ಲೋಟ ನೀರು ಹಾಕ್ಕೊಂಡು ನೀವು ಅದನ್ನು ಡ್ರೈ ಮಾಡಿಕೊಂಡು ಮತ್ತೆ ಬೇಯಿಸ್ಕೊಂಡು ಡ್ರೈ ಮಾಡಿಕೊಂಡು ಆನಂತರ ಎಗ್ ಹಾಕಿ ನೀವು ಅದನ್ನು ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ನೀವು. ಆನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡಿ. ಎಷ್ಟು ಸೂಪರಾಗಿ ಬಂದಿತ್ತು ಟೇಸ್ಟು ಅಂತ ಅಂದರೆ ಸಖತ್ತಾಗಿತ್ತು. ಅದು ಕೋಟಿಂಗ್ ಇದೆಯಲ್ಲ, ಎಗ್ ಚಿಕನ್ ಮೇಲೆ ಕೋಟಿಂಗ್ ಎಷ್ಟು ಚೆನ್ನಾಗಿ ಬರುತ್ತೆ ಅಲ್ವಾ. ಅದು ಎಗ್ಗು ನಾವು ಎಗ್ ಫ್ರೈ ಮಾಡಿಕೊಂಡು ತಿಂದ್ರೇ ಅದು ಎಷ್ಟು ಚೆನ್ನಾಗಿರುತ್ತೆ. ಅದರಲ್ಲಿ ಚಿಕನ್ ಜೊತೆ ಸೇರಿಸಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲರೂ ತಿಂತಾರೆ ಇಷ್ಟಪಟ್ಟು. ನಾನು ಮನೇಲಿ ಆವಾಗವಾಗ ಮಾಡ್ತಾಯಿರ್ತೀನಿ ಇದನ್ನು. ನೋಡಿ ಹಿಂಗೆ ಸ್ವಲ್ಪ ತಳ ಹಿಡ್ಕೊಬಿಡುತ್ತೆ ಸ್ವಲ್ಪ, ಅದಕ್ಕೆ ಸ್ವಲ್ಪ ಉರಿನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ. ನೀವು ಸ್ವಲ್ಪ ನೀರಿದೆ ಅನ್ನುವಾಗಲೇ ಹಾಕ್ಬಾರ್ದು ಎಗ್ಗನ್ನು. ನೀರು ಯಾವಾಗೂ ಹಂಗೆ ತಪ್ಪು ಮಾಡ್ಕೊಬೇಡಿ. ನೀರು ಸುಂಡಿದ ಮೇಲೆ ನೀವು ಎಗ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ಬನ್ನಿ ಇವಾಗ ರೆಡಿಯಾಗಿದೆ, ಶರ್ ಮಾಡೋಣ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಸೂಪರಾಗಿ ಬಂದಿದೆ ಮಾತ್ರ. ಮಾಡಿ ತಿಂದು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ. ನೀವು ತಿಳಿಸಲೇಬೇಕು ನನಗೆ, ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕೋಟಿಂಗ್ ಅಂತೂ ಸೂಪರಾಗಿ ಬಂದಿದೆ ನೋಡಿ. ಹಾಗೆ ನೀವು ಏನಾದರೂ ಇನ್ನೂ ಸ್ವಲ್ಪ ಖಾರ ಬೇಕು, ನಮಗೆ ಖಾರ ಸಾಲ್ತಿಲ್ಲ ಅಂತಂದರೆ ನೀವು ಪೆಪ್ಪರ್ನ ನೀವು ಹಾಕ್ಕೊಂಡು ಸ್ವಲ್ಪ ಮೇಲೆಲ್ಲ ಪೆಪ್ಪರ್ ಹಾಕ್ಕೊಂಡು ತಿನ್ಬೋದು ನೀವು. ನೋಡಿ ಎಗ್ ಎಷ್ಟು ಚೆನ್ನಾಗಿ ಚಿಕನ್ ಮೇಲೆ ಕೋಟಿಂಗ್ ಆಗಿದೆ ಅಂದರೆ ಸೂಪರಾಗಿ ಬಂದಿದೆ. ಹಾಗೆ ನೀವು ಬೇಕು ಅಂದರೆ ಸ್ವಲ್ಪ ನಿಂಬೆ ಹುಳಿ ಹಿಂಡ್ಕೊಂಡು ಮೇಲೆ ತಿನ್ಬೋದು. ನಾನು ಮಾಡಿರೋ ಅಡುಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.